Hi everyone, welcome to my YouTube channel, and I'll be explaining routing algorithms. First in this video I'll explain bellman-ford, and in next video I'll explain Dijkstra's algorithm. So bellman-ford, first you have to write this algorithm. They have asked algorithm with example, I guess. So bellman-ford ಗೆ algorithm ಬರೀತೀರಾ. ಫಸ್ಟ್ ಫಂಕ್ಷನ್ ಡಿಸ್ಟೆನ್ಸ್ ವೆಕ್ಟರ್ ರೌಟಿಂಗ್ ಅಂತ ಒಂದು ಫಂಕ್ಷನ್ ಡಿಫೈನ್ ಮಾಡ್ತೀರಾ. ಆ್ಯಂಡ್ ಡಿ ಆಫ್ ಮೈ ಸೆಲ್ಫ್ ಇಸ್ ಈಕ್ವಲ್ಸ್ ಟು 0 ಅಂದರೆ ಇವಾಗ ಎ ಟು ಬಿ ಡಿಸ್ಟೆನ್ಸ್ ಇದ್ದರೆ, ಸೊ ಎ ಟು ಬಿ ದಿಸ್ ಕಾಸ್ಟ್ ವಿಲ್ ಬಿ ಟು this distance cost will be 2. A in the A ಗೆ it will be 0 alva. So d of myself 0. D of A from that node to that node is 0. For y is equals to 1 to n. So y is equals to 1 to n ಅಂದರೆ we need loop to traverse through all the nodes. So y is equals to 1 to n. If y is neighbor, suppose if we have this C also, so y ಇದು 1 to n, 1 to second ನೋಡ್ಗೆ ಇದು ಈ ಥರ. ಇಫ್ ವೈ ಈಸ್ ನೈಬರ್, ಇದೇನಾದರೂ ವೈ ನೈಬರ್ ಆದರೆ ಡಿಸ್ಟೆನ್ಸ್ ಆಫ್ ವೈ ಈಸ್ ಈಕ್ವಲ್ಸ್ ಟು ಸಿ ಆಫ್ ಮೈ ಸೆಲ್ಫ್ ಟು ವೈ. ಸಿ ಈಸ್ ನಥಿಂಗ್ ಬಟ್ ಕಾಸ್ಟ್. ಡಿ ಆಫ್ ವೈ ಈಸ್ ಈಕ್ವಲ್ಸ್ ಟು ಸಿ ಆಫ್ ಮೈ ಸೆಲ್ಫ್ ಕಾಮ ವೈ ಅಂದರೆ ದಿಸ್ ಇಸ್ 2D ಅರೆ ಆ್ಯಂಡ್ ದಿಸ್ ಇಸ್ 1D ಅರೆ. ಸೊ ಡಿ ಆಫ್ ಎ, ಡಿ ಆಫ್ ಸೊ ವಿಲ್ ಟೇಕ್ ಡಿ ಆಫ್ ಬಿ. ಓಕೆ, ಡಿ ಆಫ್ ಬಿ ಈಸ್ ಈಕ್ವಲ್ಸ್ ಟು ಫ್ರಮ್ ಎ ಟು ಬಿ ಡಿಸ್ಟೆನ್ಸ್ ಅಥವಾ ಕಾಸ್ಟ್ ಎಷ್ಟಿದೆ ಅಂದರೆ ಕಾಸ್ಟ್ ಮೈ ಸೆಲ್ಫ್ 0, ಅದರಿಂದ ಅದಕ್ಕೆ 0. ಆ್ಯಂಡ್ ವೈ ಬಿದು ಕಾಸ್ಟ್ ಎಷ್ಟಿದೆ 2 ಇದೆ. ಸೊ ಕಾಸ್ಟ್ ವಿಲ್ ಬಿ 2 ನೌ. ಸೊ ದಿಸ್ ಇಸ್ ದ್ಯಾಟ್. ಆ್ಯಂಡ್ ಎಲ್ಸ್ ಡಿ ಆಫ್ ವೈ ಇಸ್ ಇನ್ಫಿನಿಟಿ. ಅದೇನಾದರೂ ನೈಬರ್ ಅಲ್ಲ, ಬೇರೆ ನೋಡ್ ಅಂದರೆ ದ ಕಾಸ್ಟ್ ವಿಲ್ ಬಿ ಇನ್ಫಿನಿಟಿ. ಸೊ ಎ ಟು ಸಿ ದ ಕಾಸ್ಟ್ ವಿಲ್ ಬಿ ಇನ್ಫಿನಿಟಿ. ನೆಕ್ಸ್ಟ್ ಸೆಂಡ್ ವೆಕ್ಟರ್ D1 D2 Dn ಟು ಆಲ್ ನೈಬರ್ಸ್. ಸೊ ಇವಾಗ D1 D2 D3 ದಟ್ ಈಸ್ ಎ ಬಿ ಸಿ ಎಲ್ಲನೂ ಆಲ್ ದ ನೈಬರ್ಸಿಗೆ ಕಳಿಸ್ತಾ ಹೋಗಬೇಕು. ಓಕೆನಾ? ರಿಪೀಟ್ ಫಾರ್ ಎವರ್. ದಿಸ್ ಇಸ್ ಲೈಕ್ ವೈ ಲೂಪ್. ವೇಟ್ ಫಾರ್ ವೆಕ್ಟರ್ DW ಫ್ರಮ್ ನೈಬರ್ W ಆರ್ ಎನಿ ಚೇಂಜ್ ಇನ್ ದ ಲಿಂಕ್. ಸೊ ಯು ಹ್ಯಾವ್ ಟು ವೇಟ್ ಫಾರ್ ಆಲ್ ದ ಟೇಬಲ್ಸ್ ಟು ಬಿ ಕಂಪ್ಲೀಟೆಡ್ ಅಂತ. You can keep that. For y is equals to 1 to n, y same. For y is equals to 1 to n, d of y is equals to, ನೀವೇನಾದರೂ ಟ್ರಾವರ್ಸ್ ಮಾಡಬೇಕಾದ್ರೆ ಯಾವುದನ್ನು ಕನ್ಸಿಡರ್ ಮಾಡಬೇಕು ಶಾರ್ಟೆಸ್ಟ್ ಪಾತ್ಗೆ ಅಂತ. ಡಿ ಆಫ್ ವೈ ಇಸ್ ಈಕ್ವಲ್ಸ್ ಟು ಮಿನಿಮಮ್ ಆಫ್ ಡಿ ಆಫ್ ವೈ ಕಾಮ ಸಿ ಆಫ್ ಮೈ ಸೆಲ್ಫ್ ಕಾಮ ಡಬ್ಲ್ಯೂ ಪ್ಲಸ್ ಡಿ ಆಫ್ ಡಬ್ಲ್ಯೂ ವೈ. ಇಫ್ ಎನಿ ಚೇಂಜ್ ಇನ್ ವೆಕ್ಟರ್, ಸೆಂಡ್ ವೆಕ್ಟರ್ D1 D2 D3 ಅಂಟಿಲ್ Dn to all neighbors. ಸೊ ಎಕ್ಸಾಂಪಲ್ ನೀವೇನು ಕೊಡ್ತೀರಾ ಅಂದರೆ, ಯು ಹ್ಯಾವ್ ಟು ಟೇಕ್ ದ ಗ್ರಾಫ್ ಲೈಕ್ ದಿಸ್. ಇದೊಂದು ನೆನ್ಪಿಟ್ಕೊಳ್ಳಿ, ಕಾಸ್ಟ್ ಕ್ಯಾನ್ ವೇರಿ, ಏನಾದರೂ ಆಗಿರ್ಬೋದು ಕಾಸ್ಟು. ಎ ಬಿ ಸಿ ಡಿ ಇ ಎಫ್ ಜಿ. ಸೊ ಪ್ಯಾರಲಲ್ ಆಗಿ ಎ ಬಿ ಸಿ ಡಿ ಇ ಎಫ್ ಆ್ಯಂಡ್ ಹಿಯರ್ 1 ಜಿ. ಆ್ಯಂಡ್ ಎಕ್ಸಾಂಪಲ್ ಪ್ರಕಾರ ನೋಡ್ ಎ, ನೋಡ್ ಬಿ, ನೋಡ್ ಸಿ, ನೋಡ್ ಡಿ, ನೋಡ್ ಎಫ್, ಈ ಎಲ್ಲದಕ್ಕೂ ಯು ಹ್ಯಾವ್ ಟು ರೈಟ್ ಕಾಸ್ಟ್, ಪಾತ್ ಆಫ್ ಕಾಸ್ಟ್. ಓಕೆ, ಎ ಇಂದ ಎಗೆ 0 ಇದೆ. ಸೊ ಎ ಇಂದ ಬಿಗೆ 2 ಇದೆ. ಎ ಇಂದ ಸಿಗೆ ಇನ್ಫಿನಿಟಿ. ಎ ಇಂದ ಡಿಗೆ 3 ಇದೆ. ಎ ಇಂದ ಇಗೆ ಇನ್ಫಿನಿಟಿ. ಆಲ್ ಆರ್ ಇನ್ಫಿನಿಟಿ. ಎಗೆ ಜಸ್ಟ್ ಬಿ ಮತ್ತು ಡಿ ಮಾತ್ರ ನೈಬರ್ಸು. ಹಿಯರ್ ಇನ್ ಬಿಗೆ ವಿ ಹ್ಯಾವ್ ಜಸ್ಟ್ ವಾಟ್ ಈಸ್ ದಟ್, ಇ ಸಿ ಆ್ಯಂಡ್ ಎ ಆಸ್ ನೈಬರ್ಸ್. ಸೊ ಇ ಎ ಆ್ಯಂಡ್ ಸಿ. ಸೊ ಆಲ್ ದೀಸ್ 3 ಆರ್ ನೈಬರ್ಸ್. ಸೊ ಇವಾಗ ಸಿಗೆ ಯಾವ್ದು ನೈಬರ್ಸ್ ಇದೆ? ಡಿ ಇ ಎಫ್ ಜಿ. ಸಿಗೆ ನೈಬರ್ಸು ಬಿ ಎಫ್ ಜಿ. ಸೊ ಇನ್ನೆಲ್ಲ ಇನ್ಫಿನಿಟಿ ಮಾಡ್ಕೊತೀವಿ. ಸಿ ಟು ಸಿ ವಿಲ್ ಬಿ 0. ಬಿ ಎಫ್ ಜಿ ಮಾತ್ರ ಉಳಿಸ್ಕೊಂಡು ಇನ್ನೆಲ್ಲ ಇನ್ಫಿನಿಟಿ ಮಾಡಿಕೊಂಡು ಬಿಗೆ 5 ಇದೆ, ಜಿಗೆ 3 ಇದೆ, ಎಫ್ಗೆ 4 ಇದೆ. ನೆಕ್ಸ್ಟ್ ಅದೇ ಥರ ನೋಡ್ ಈಗ ಬರ್ಕೊತೀವಿ. ನೋಡ್ ಡಿ, ಸಾರಿ, ಎ ಬಿ ಸಿ ಡಿ ಇ ಎಫ್ ಜಿ. ಸೊ ನೋಡ್ ಡಿಗೆ ಬರ್ಕೊಂಡಾಗ ಡಿದು ನೈಬರ್ಸು ಎ ಮತ್ತು ಇ ಇದೆ. ಎಗೆ 3 ಹಾಕ್ಕೊತೀವಿ, ಇಗೆ 5 ಹಾಕ್ಕೊತೀವಿ, ಡಿ ಟು ಡಿ 0, ಎಲ್ಲ ಇನ್ಫಿನಿಟಿ. ನೆಕ್ಸ್ಟು ನೋಡ್ ಇ. ನೋಡ್ ಇ ಕನ್ಸಿಡರ್ ಮಾಡಿದಾಗ ಎ ಬಿ ಸಿ ಡಿ ಇ ಎಫ್ ಜಿ. ಸೊ ನೋಡ್ ಈಗ ನೈಬರ್ಸು ಬಿ ಎಫ್ ಡಿ ಇದೆ. ಸೊ ಬಿ ಎಫ್ ಡಿ ಮಾತ್ರ ಹಾಗೆ ಇಟ್ಕೊಂಡು ಎಫ್ ಇ ಟು ಇ 0 ಹಾಕ್ತೀವಿ, ಇನ್ನೆಲ್ಲ ಇನ್ಫಿನಿಟಿ ಹಾಕ್ಕೊಂಡು ಹೋಗ್ತೀವಿ. ಟು ಬಿ ಇಟ್ ಈಸ್ 4, ಟು ಡಿ ಇಟ್ ಈಸ್ 5, ಆ್ಯಂಡ್ ಟು ಎಫ್ ಇಟ್ ಈಸ್ 2, ಆ್ಯಂಡ್ ಹಿಯರ್ ವಿ ಹ್ಯಾವ್ ಇನ್ಫಿನಿಟಿ. ಸೊ ನೋಡ್ ಎಫ್ ಎ ಬಿ ಸಿ ಡಿ ಇ ಎಫ್ ಜಿ. ಸೊ ನೋಡ್ ಎಫ್ ತೊಗೊಂಡಾಗ ನೋಡ್ ಎಫ್ದು ನೈಬರ್ಸು ಸಿ ಜಿ ಇ. ಸೊ ಸಿ ಈಸ್ 4, 2, ಜಿ ಈಸ್ 1, ಆ್ಯಂಡ್ ಎಫ್ ಟು ಎಫ್ ಇಟ್ ವಿಲ್ ಬಿ 0, ಇನ್ನೆಲ್ಲ ಇನ್ಫಿನಿಟಿ ಆಗುತ್ತೆ. ಆ್ಯಂಡ್ ಫಾರ್ ನೋಡ್ ಜಿ ವಿಲ್ ರೈಟ್, ಫಾರ್ ನೋಡ್ ಜಿಗೆ ಸೇಮ್ ಆ್ಯಸ್ ಇಟ್ ಈಸ್ ಎ ಬಿ ಸಿ ಡಿ ಇ ಎಫ್ ಜಿ ಈ ಥರ ತೊಗೊಂಡು ಎ, ಸೊ ಇಟ್ ವಿಲ್ ಬಿ ಇನ್ಫಿನಿಟಿ. ಯು ಕ್ಯಾನ್ ಸಿ ಇಯರ್ ಎಗೆ ಇನ್ಫಿನಿಟಿ ಆ್ಯಂಡ್ ಬಿಗೂ ಇನ್ಫಿನಿಟಿ ಆಗುತ್ತೆ. ಸಿಗೆ ಜಿ ಟು ಸಿ 3 ಇದೆ, ಆ್ಯಂಡ್ ಡಿಗೆ ಇನ್ಫಿನಿಟಿ ಆಗುತ್ತೆ, ಈಗೂ ಇನ್ಫಿನಿಟಿ, ಎಫ್ಗೆ 1 ಆಗುತ್ತೆ. ಸೊ ಫಾರ್ ಜಿ 0 ಆಗುತ್ತೆ. ಐ ಹ್ಯಾವ್ ರಿಟನ್ ದಿಸ್ ಹಿಯರ್. ನೆಕ್ಸ್ಟು ಏನು ಮಾಡಬೇಕು ಅಂದರೆ, ಈ ಥರ ಬರ್ಕೊತೀರ ಯಾವ್ಯಾವ ನೋಡ್ಗೆ ಎಷ್ಟೆಷ್ಟು ಡಿಸ್ಟೆನ್ಸ್ ಅಂತ. ಸೊ ಯಾವ ನೋಡಿಂದ ಯಾವ ನೋಡ್ಗೆ ಎಷ್ಟು ಡಿಸ್ಟೆನ್ಸ್ ಅಂತ ಬರ್ಕೊಂಡಾದಮೇಲೆ ಯು ಹ್ಯಾವ್ ಟು ಕನ್ಸಿಡರ್, ನೀವೇ ಅಸ್ಯೂಮ್ ಮಾಡ್ಕೋಬೇಕು, ಸೋರ್ಸ್ ಬಿ, ಡೆಸ್ಟಿನೇಷನ್
ಯಾವುದಾದ್ರೂ ನೋಡ್ ಡಿ ತೊಗೊಳ್ಳೋಣ. ಡೆಸ್ಟಿನೇಷನ್ ಡಿ. ಸೊ ಸೋರ್ಸ್ ನೋಡು ಬಿ, ಡೆಸ್ಟಿನೇಷನ್ ನೋಡ್ ಡಿ. ಓಕೆನಾ. ಸೊ ಸೋರ್ಸು ಇದು, ಡೆಸ್ಟಿನೇಷನ್ ಇದಾದರೆ ನಮಗೆ ಎಷ್ಟು ಪಾತ್ ಇದೆ? ಇದೊಂದಿದೆ, 5 + 4 9, 3 + 2 5. ವಿ ಆಲ್ರೆಡಿ ನೋ ದಿಸ್ ಇಸ್ ದ ಶಾರ್ಟೆಸ್ಟ್ ಪಾತ್. ಸೊ ವಿಲ್ ಗೋ ಥ್ರೂ ದಿಸ್. ಓಕೆ, ವಿಲ್ ಟೇಕ್ ಬಿದು ಏನಿದೆ ಡಿಸ್ಟೆನ್ಸ್ ಕಂಡುಹಿಡ್ದಿರೋದು ಅದನ್ನು ತೊಗೋತೀವಿ. A B C D E F G. ದಿಸ್ ಇಸ್ ಓಲ್ಡ್ ಬಿ ಅಂತ ತೊಗೊಳ್ಳಿ. ಇವಾಗ ಆಮೇಲೆ ಅದು ಅಪ್ಡೇಟ್ ಆಗುತ್ತೆ. ಸೊ ಓಲ್ಡ್ ಬಿ ಅಂತ ತೊಗೊಂಡು ಸೇಮ್ ಇಲ್ಲೇನಿದೆಯೋ ಅದನ್ನು ಇಲ್ಲಿ ಬರ್ಕೊತೀನಿ. 2 0 5 ಇನ್ಫಿನಿಟಿ 4 ಇನ್ಫಿನಿಟಿ ಇನ್ಫಿನಿಟಿ. ಆ್ಯಂಡ್ ಇಟ್ ಈಸ್ ಟ್ರಾವೆಲಿಂಗ್ ಥ್ರೂ ಎ ಅಲ್ವಾ. ಯು ಕ್ಯಾನ್ ಕನ್ಸಿಡರ್ ಇ ಆಲ್ಸೋ. ಬಟ್ ಈ ತೊಗೊಂಡ್ರೆ ಅಗೇನ್ ಯು ಹ್ಯಾವ್ ಟು ಡೂ ಒನ್ ಮೋರ್ ಸ್ಟೆಪ್ ಏಗೆ ತೊಗೊಂಡು, ಬಿಕಾಸ್ ಎ ಇಸ್ ದ ಮಿನಿಮಮ್. ಇಫ್ ಯು ಆರ್ ಶೋಯಿಂಗ್ ಎಕ್ಸಾಂಪಲ್, ಇಟ್ಸ್ ಬೆಸ್ಟ್ ಟು ಟೇಕ್ ದಿಸ್ ಪಾತ್ ಓನ್ಲಿ. ಆ್ಯಂಡ್ ಎ ಅಂತ ತೊಗೊಳ್ಳಿ. ಎ ಅಂತ ತೊಗೊಂಡು ಸೇಮ್ ಅಲ್ಲೇ ಏನಿದೆ ಅದನ್ನು ಬರ್ಕೋತೀವಿ. A B C D E F G. ನೆಕ್ಸ್ಟ್ ಎ ತೊಗೊಂಡಾಗ A to A ವಿ ಹ್ಯಾಡ್ 0 2 ಇನ್ಫಿನಿಟಿ 3 ಇನ್ಫಿನಿಟಿ ಇನ್ಫಿನಿಟಿ ಇನ್ಫಿನಿಟಿ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ನ ಜಸ್ಟ್ ಅಪ್ಡೇಟ್ ಮಾಡ್ತೀವಿ. ನ್ಯೂ ಬಿ ಅಂತ ಹಾಕ್ಕೊಂಡು ಡಿಗೆ ಇಲ್ಲಿ 3 ಇದೆ. ಸೊ 3 + 2 ದಟ್ ಈಸ್ 5. ಓಕೆ, ಸಿಯರ್ 3 + 2 5. ಸೇಮ್ ಎ ಇಂದ ಡಿಗೆ 3 ಇದೆ ಆ್ಯಂಡ್ ಅಗೇನ್ ಎ ಇಂದ ಬಿಗೆ 2 ಇದೆ. ವಿ ಆರ್ ಗೋಯಿಂಗ್ ಲೈಕ್ ದಿಸ್ ಅಲ್ಲ. ಬಿ ಟು ಎ, ಎ ಟು ಡಿ. ಬಿ ಟು ಎ ಡಿಸ್ಟೆನ್ಸು 2 ಇದೆ, ಪ್ಲಸ್ ಎ ಟು ಡಿ ಡಿಸ್ಟೆನ್ಸು 3 ಇದೆ. ಸೊ ಇಟ್ ವಿಲ್ ಬಿಕಮ್ 5. ನ್ಯೂ ಬಿ ಏನಾಗುತ್ತೆ ಅಂದರೆ ಅಪ್ಡೇಟ್ ಆಗುತ್ತೆ ಆವಾಗ. A B C D E F G. A is 2 0 5. ಇವಾಗ ಇದು ಇನ್ಫಿನಿಟಿ ಇರೋದು ಮಿನಿಮಮ್ ಪಾತ್, ದಟ್ ಈಸ್ 5 ಆಗುತ್ತೆ. 4 ಇನ್ಫಿನಿಟಿ ಇನ್ಫಿನಿಟಿ. ಸೊ ದಟ್ಸ್ ಇಟ್. ಇಫ್ ದೇ ಆಸ್ಕ್ ಎಕ್ಸಾಂಪಲ್ ಫಾರ್ ಡಿಸ್ಟೆನ್ಸ್ ವೆಕ್ಟರ್ ಆಲ್ಗೋರಿದಮ್, ಯು ಕ್ಯಾನ್ ಜಸ್ಟ್ ಗಿವ್ ದ ಎಕ್ಸಾಂಪಲ್ ಆಫ್ ದಿಸ್. ಸಪೋಸ್ ಇಫ್ ದೇ ಆಸ್ಕ್ ಫಾರ್ ದ ಸಮ್ ಆಲ್ಸೋ, ಈ ಥರ ಏನಾದರೂ ಕೊಟ್ಬಿಟ್ಟು ಮಿನಿಮಮ್ ಡಿಸ್ಟೆನ್ಸ್ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಆಲ್ರೆಡಿ ವಿಲ್ ನೋ ದ ಆನ್ಸರ್. ಗ್ರಾಫ್ ನೋಡ್ತಾನೆ ಸೋರ್ಸ್ ಟು ಡಿಸ್ಟೆನ್ಸ್ ಏನಿರುತ್ತೆ ಮಿನಿಮಮ್ ಡಿಸ್ಟೆನ್ಸ್ ಅಂತ. ಯು ಹ್ಯಾವ್ ಟು ಫಾಲೋ ದಿಸ್ ಪ್ರೊಸೀಜರ್ಸ್ ಅಷ್ಟೇ. ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು.